ಮನಸ್ಸಿಟ್ಟು ಕಿವಿ ಕೊಡಿ. ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಈಗ ಎಷ್ಟೋ ಶಾಲಾ ಮಕ್ಕಳು ಗರ್ಭಿಣಿಯರಾಗ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಸುದ್ದಿಗಳು ಬರ್ತಾ ಇದೆ. ಮಕ್ಕಳ ಬ್ಯಾಗ್ನಲ್ಲಿ ಕಾಂಡೋಮ್ಗಳು ಸಿಗ್ತಾ ಇದೆ ಅಂತ ಹೇಳಿ ಸುದ್ದಿಗಳನ್ನ ನೋಡ್ತೇವೆ. ಮಕ್ಕಳು ಹದಿಹರೆಯದ ಮಕ್ಕಳು ತಮ್ಮ ಶಿಕ್ಷಣದ ಕಲಿಕೆಯ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಆಕರ್ಷಣೆ ವಿಕರ್ಷಣೆಗಳಿಗೆಲ್ಲ ಒಳಗಾಗೋದನ್ನು ನೋಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಪೋರ್ನ್ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ, ನನ್ನ ಮಕ್ಕಳು ಡೇಟಿಂಗು ಬ್ರೇಕಪ್ ಅಂತ ಇದ್ದಾರೆ ಅಂತೆಲ್ಲ ಈ ಪೋಷಕರು ಮತ್ತು ಶಿಕ್ಷಕರೆಲ್ಲ ಕಂಗಾಲಾಗ್ತಾ ಇದ್ದಾರೆ. ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಳ್ಳೋಣ, ಯಾವುದೇ ಒಂದು ಮಗುವು ತಾನು ಲೋಕವನ್ನು ಗ್ರಹಿಸುವ ಸಮಯದಲ್ಲಿ ಪರಿಚಿತವಾಗುವ ಮಾಹಿತಿ ಮತ್ತು ತಂತ್ರಜ್ಞಾನದ ಪ್ರಭಾವಕ್ಕೆ ಒಳಗಾಗುತ್ತದೆ. ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಇನ್ಫ್ಲೂಯೆನ್ಸ್ಗೆ ಒಳಗಾಗತ್ತೆ ಮತ್ತು ತನಗೆ ದೊರಕುವ ಆ ಮಾಹಿತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಶೋಧಿಸ್ತಲೇ ಇರ್ತದೆ ಮತ್ತು ಸಂಪೂರ್ಣವಾಗಿ ಬಳಸಲಿಕ್ಕೂ ಕೂಡ ನೋಡ್ತದೆ. ಆಗ ತನ್ನಿಂದ ಮುಚ್ಚಿಟ್ಟಲ್ಪಟ್ಟಿರುವಂತಹ ವಿಷಯಗಳನ್ನು ಅಥವಾ ತನಗೆ ನಿಷೇಧ ಅಂತ ಹೇಳಿರುವಂತಹ ನಿರ್ಬಂಧಿಸಿರುವಂತಹ ವಿಷಯಗಳನ್ನು ಅದು ಸಹಜ ಕುತೂಹಲದಿಂದ ಅನ್ವೇಷಣೆ ಮಾಡುತ್ತದೆ. ಈ ಮಾಹಿತಿ ತಂತ್ರಜ್ಞಾನಗಳ ಪ್ರಭಾವ ಮತ್ತು ಬಳಕೆಯನ್ನು ತಡೆಯಲು ಸಾಧ್ಯ ಇಲ್ಲ, ಆದರೆ ಅವರು ದಾರಿ ತಪ್ಪದೇ ಇರುವ ಹಾಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಖಂಡಿತ ಇದೆ. ಈಗ ಬೆಂಕಿ ಮತ್ತು ಮೊನಚಾಗಿರೋ ವಸ್ತುಗಳಿಂದ ಅಥವಾ ಎತ್ತರವಾದ ಅಥವಾ ಜಾರಿಕೆ ಸ್ಥಳದಲ್ಲಿ ಅಥವಾ ರಸ್ತೆಯಲ್ಲಿ ನಡಿಬೇಕಾದ್ರೆ, ವಾಹನಗಳು ಓಡಾಡಬೇಕಾದ್ರೆ ಅಥವಾ ಅಪರಿಚಿತ ವ್ಯಕ್ತಿಗಳು ಕಳ್ಳತನ ಅಥವಾ ಮೋಸಗೊಳಿಸಕ್ಕೆ ಬಂದಾಗ ಹೇಗೆಲ್ಲ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅಂತ ಮಕ್ಕಳಿಗೆ ಪಾಠ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿಯೂ ಲೈಂಗಿಕತೆಯ ವಿಚಾರದಲ್ಲಿಯೂ ಕೂಡ ಮಕ್ಕಳಿಗೆ ಸಹಜವಾಗಿ ಪಾಠ ಮಾಡುವಂತಹ ಅಗತ್ಯ ಖಂಡಿತ ಇದೆ. ಮಕ್ಕಳಿಗೆ ಲೈಂಗಿಕ ಶಿಕ್ಷಣದ ಮೊದಲ ಮತ್ತು ಮುಖ್ಯ ಉದ್ದೇಶವೇ ಎಳೆಯ ವಯಸ್ಸಿನಲ್ಲಿ ಲೈಂಗಿಕತೆಯ ಕಾರಣ ಮತ್ತು ಪರಿಣಾಮಗಳಿಂದ ತಮ್ಮನ್ನು ತಾವು ಹೇಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಬೇಕು ಅಂತ ಅನ್ನೋದೇ ಆಗಿದೆ. ದೇ ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್. ಈ ಸೆಕ್ಸುಯಲ್ ಡಿಸೈರ್ ಅಥವಾ ಇನ್ಕ್ಲಿನೇಷನ್ ಈ ಥರದ್ದು ಮತ್ತು ಬೇರೆ ರೀತಿಯಲ್ಲಿ ಲೈಂಗಿಕತೆ ಅಥವಾ ಅದರಷ್ಟೇ ಸೂಕ್ಷ್ಮವಾಗಿರುವ ವಿಷಯ ಯಾವುದೇ ಇರಲಿ, ಜೈವಿಕವಾಗಿ ಅಂದರೆ ಬಯೋಲಾಜಿಕಲ್ ಆಗಿ, ಮಾನಸಿಕವಾಗಿ ಮತ್ತು ಎಮೋಷನಲ್ ಆಗಿ ತೀವ್ರವಾದ ಪ್ರಭಾವವನ್ನು ಉಂಟು ಮಾಡುತ್ತೆ. ಅದರಿಂದ ಪರ್ಸನಲ್ ಆಗಿ, ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಆದ್ದರಿಂದ ವ್ಯಕ್ತಿಯು ತನ್ನ ಸಮಗ್ರ ಆರೋಗ್ಯಪೂರ್ಣವಾದ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕವಾದ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಲೈಂಗಿಕತೆಯ ಬಗ್ಗೆ ಮುಕ್ತವಾದಂತಹ ತಿಳುವಳಿಕೆ ಬೇಕಾಗ್ತದೆ. ಮುಕ್ತವಾದ ತಿಳುವಳಿಕೆಯನ್ನು ನಾವು ನೀಡಬೇಕಾಗ್ತದೆ. ಆ ಕಡೆ ಈ ಕಡೆ ನೋಡಿಕೊಂಡು ರಸ್ತೆ ದಾಟೋದನ್ನು ಹೇಳ್ಕೊಡ್ತಾರಲ್ಲ ಪೋಷಕರು, ಮತ್ತು ಅದೇ ರೀತಿಯಲ್ಲಿ ಶಿಕ್ಷಕರು ಇಷ್ಟು ಸರಳವಾಗಿರುವಂಥದ್ದು ವಿಷಯನ ಲೈಂಗಿಕತೆ ಬಗ್ಗೆ ತಿಳುವಳಿಕೆ ಕೊಡೋದ್ರಲ್ಲಿ ಎಷ್ಟು ಎಡುತ್ತಾರೆ ಅಂತಂದರೆ, ತಮ್ಮದೇ ವಿಸರ್ಜನಾಂಗ ಅಥವಾ ಗುಪ್ತಾಂಗಗಳ ಬಗ್ಗೆ ತಿಳುವಳಿಕೆಯನ್ನು ಕೊಡದೇ ಹೊರಟೋಗ್ತಾರೆ. ಅವರು ಅದ್ರ ಬಗ್ಗೆ ತಿಳಿಸುವ ವೇಳೆಗೆ ಕೆಲವು ಸಲ ತೀರ ತಡ ಆಗೋಗಿರುತ್ತೆ. ಈಗ ಲೈಂಗಿಕ ದೌರ್ಜನ್ಯ ಅಥವಾ ವ್ಯಸನ ಅಥವಾ ಗೀಳು ಯಾವುದೇ ಆಗಿರಲಿ, ಅದು ವ್ಯಕ್ತಿಗಳ ವಿಷಯದಲ್ಲಿ ಬರೀ ದೇಹಕ್ಕೆ ಸಂಬಂಧಪಟ್ಟಿರುವುದು ಖಂಡಿತ ಅಲ್ಲ. ಅದು ದೇಹಕ್ಕೆ ಸಂಬಂಧಪಟ್ಟಿರೋ ವಿಷಯನೇ ಅಲ್ಲ. ದೇಹಕ್ಕೆ ಸಂಬಂಧಪಟ್ಟಿರೋದಾದ್ರೂ ಕೂಡ ಅದಷ್ಟೇ ಅಲ್ಲ. ಅವುಗಳು ಶಾಶ್ವತವಾದ ಮಾನಸಿಕ ಮತ್ತು ಭಾವನಾತ್ಮಕ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಕಾರಣ ಆಗ್ತದೆ. ಇದನ್ನು ನಾವು ಮರಿಬಾರ್ದು. ಭಾರತದಲ್ಲಿ ಈ ಶಿಕ್ಷಣ ಇಲಾಖೆ ಮತ್ತು ಸಾಮಾಜಿಕ ವ್ಯವಸ್ಥೆ ಇವೆರಡನ್ನೂ ಕೂಡ ಒಂದು ರೀತಿಯ ಮಡಿವಂತಿಕೆಯನ್ನು ಹೊಂದಿರೋದ್ರಿಂದ ಈ ಲೈಂಗಿಕ ಶಿಕ್ಷಣದ ಬಗ್ಗೆ ಗಂಭೀರವಾದ ಕ್ರಮಗಳನ್ನ ತಗೊಂಡೇ ಇಲ್ಲ. ಆದರೆ ಗಂಭೀರವಾದ ಕ್ರಮಗಳನ್ನು ತೆಗೆದುಕೊಂಡಿರುವಂತಹ ಅಮೇರಿಕದಂತಹ ದೇಶಗಳಲ್ಲಿ ಅಲ್ಲಿ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಮಾಡಿರುವ ಸರ್ವೇಕ್ಷಣೆ ಪ್ರಕಾರ 18 ಪ್ರಾಯದೊಳಗಿನ ಮಕ್ಕಳಲ್ಲಿ 6ರಲ್ಲಿ ಒಬ್ಬ ಹುಡುಗ, 4ರಲ್ಲಿ ಒಬ್ಬಳು ಹುಡುಗಿ
ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಅಲ್ಲಿ ಲೈಂಗಿಕ ಶಿಕ್ಷಣ ಇದ್ರೂ ಕೂಡ ಇಷ್ಟೊಂದು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಇನ್ನು ಲೈಂಗಿಕ ಶಿಕ್ಷಣವೇ ಇಲ್ಲದೇ ಇರುವಂತಹ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಆದರೆ ಅದು ಹೊರಗಡೆಗೆ ಬರ್ತಾ ಇಲ್ಲ ಅಂತ ಅನ್ನೋದ್ರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಅಷ್ಟೇ ಅಲ್ಲ, ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯವನ್ನು ಮಕ್ಕಳ ಮೇಲೆ ಏನಾದ್ರು ಲೈಂಗಿಕ ದೌರ್ಜನ್ಯ ಆಯಿತು ಅಂತಂದರೆ ವ್ಯಕ್ತಿಗಳನ್ನು ತೀವ್ರವಾಗಿ ತಕ್ಷಣವೇ ವಿಚಾರಣೆ ಮಾಡಿ ಸಾರ್ವಜನಿಕವಾಗಿ ನೇಣಿಗೇರಿಸುವಂತಹ ಇಸ್ಲಾಮಿಕ್ ದೇಶಗಳಲ್ಲಿಯೂ ಕೂಡ ಅಲ್ಲಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಎನ್ನುವ ವರದಿಗಳು ಆಗಿವೆ. ಆದರೆ ಲೈಂಗಿಕತೆಯ ಬಗ್ಗೆ ಮುಕ್ತವಾಗಿ ಮಾತಾಡೋದಕ್ಕೆ, ತಿಳುವಳಿಕೆ ನೀಡೋದಕ್ಕೆ ಮಡಿವಂತಿಕೆ ತೋರುವಂತಹ ನಮ್ಮ ಭಾರತ ದೇಶದಲ್ಲಿ ಮಕ್ಕಳ ಮೇಲಾಗುವಂತಹ ದೌರ್ಜನ್ಯಗಳು ಬಹುಪಾಲು ವರದಿ ಆಗೋದೇ ಇಲ್ಲ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ವರದಿ ಆದರೆಷ್ಟು ಬಿಟ್ಟರೆಷ್ಟು. ಈ ದೌರ್ಜನ್ಯ ಎಸಗುವ ಅಪರಾಧಿಗೆ ಶಿಕ್ಷೆ ಆದರೇನು, ಆದರೆಷ್ಟು ಬಿಟ್ಟರೆಷ್ಟು. ನಮ್ಮ ಮಕ್ಕಳು ಲೈಂಗಿಕತೆಯ ಕಾರಣದಿಂದಾಗಿ ಬದುಕು ಮತ್ತು ಭವಿಷ್ಯಗಳನ್ನು ಹಾಳು ಮಾಡ್ಕೊಳ್ಬಾರ್ದು ಅಷ್ಟೆ. ಈಗ ನಮ್ಮ ಮಗುವಿಗೆ ಏನೋ ಒಂದು ಸಮಸ್ಯೆ ಆಯಿತು, ಲೈಂಗಿಕವಾಗಿ ದೌರ್ಜನ್ಯ ಆಯಿತು ಅಂತಂದರೆ ಆ ವ್ಯಕ್ತಿಗೆ ಶಿಕ್ಷೆ ಆಗಬಹುದು. ಆದರೆ ನಮ್ಮ ಮಗುವಿನ ಮೇಲೆ ಆಗಿರುವಂತಹ ಬಯಾಲಜಿಕಲ್, ಸೈಕಲಾಜಿಕಲ್, ಎಮೋಷನಲ್ ಸಮಸ್ಯೆಗಳನ್ನು ಹೇಗೆ ಮಾಡೋದು? ಇನ್ನೊಂದು ಹೆದರಿಕೆ ವಿಷಯ ಹೇಳ್ತೀನಿ, ಗಮನಿಸಿ. ಇದು ಅಮೇರಿಕಾದು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್, ಅದ್ರ ಪ್ರಕಾರ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವವರಲ್ಲಿ ಅಪರಿಚಿತರು ಬರೀ 10%. ಅಂದರೆ ಹೊರಗಿನವ್ರು ಮಾಡೋದು 10, ಅಂದರೆ 100ಕ್ಕೆ 90 ಜನ ಪರಿಚಿತರೇ ಮಾಡ್ತಾರೆ ಅಂತ. ಅವರು ಊರಿಗೆಯವ್ರ ಮಕ್ಕಳಾಗಿರ್ತಾರೆ, ತಿಳಿದಿರೋರೇ ಆಗಿರ್ತಾರೆ. ಇಂಥವರೇ 23% ಇದ್ದಾರೆ. 10% ಅಪರಿಚಿತರು, 23% ಪರಿಚಿತರೇ ಆಗಿರ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಮತ್ತು ಸ್ವಲ್ಪ ಹಳ್ಳಿಯ ರೀತಿಯಲ್ಲಿ ಇರುವಂತಹ ಹೋಬಳಿ ಇದರಲ್ಲಿರುವಂತಹದ್ದೆಲ್ಲನ್ನು ಎಷ್ಟೊಂದು ಪ್ರಕರಣಗಳು ಗೊತ್ತಾಗ್ತಾನೇ ಇಲ್ಲ. ಮಕ್ಕಳು ತಮ್ಮ ಮೇಲೆ ಉಂಟಾಗುವಂತಹ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಫ್ಲೂಯೆನ್ಸ್ಗೆ ಒಳಗಾಗುವುದಾದ್ರೂ ಕೂಡ ಮಕ್ಕಳ ಪೋಷಕರು ಅವ್ರ ಜೊತೆಗೆ ಲೈಂಗಿಕತೆ ಬಗ್ಗೆ ಮತ್ತು ಅವುಗಳ ಸಹಜವಾದ ಪ್ರಭಾವಗಳ ಬಗ್ಗೆ ಮುಕ್ತವಾಗಿ ಮತ್ತು ಸಾಮಾನ್ಯ ಸಂಗತಿ ಅನ್ನೋ ರೀತಿಯಲ್ಲಿ ಮಾತಾಡುವುದಾದರೆ, ಬರೀ ಮಾತಾಡೋದಾದ್ರೂ ಕೂಡ ಎಷ್ಟೋ ಪ್ರಮಾದಗಳನ್ನು ತಡಿಲಿಕ್ಕೆ ಸಾಧ್ಯವಾಗ್ತದೆ. ಮಕ್ಕಳು ತಮ್ಮ ಮನಸ್ಸಿನ ವಿಷಯಗಳನ್ನು, ಕುತೂಹಲಗಳನ್ನು, ಸೆಳೆತಗಳನ್ನು ಮುಕ್ತವಾಗಿ ಪೇರೆಂಟ್ಸ್ ಜೊತೆಗೆ ಹಂಚ್ಕೊಳ್ಳೋಕ್ಕಾಯಿತು ಅಂತಂದರೆ ಅವರು ಗುಟ್ಟಾಗಿ ಪ್ರಯೋಗಕ್ಕೆ ಒಳಗಾಗೋದನ್ನು ತಡಿಬಹುದಾಗಿರುತ್ತೆ. ಯಾವುದು ಕುತೂಹಲ ಕೆರಳಿಸೋದಿಲ್ಲವೋ, ಯಾವುದು ರಹಸ್ಯ ಅಂತ ಮುಚ್ಚಿಡಲ್ಪಡ್ತದೆಯೋ ಅದನ್ನು ಪ್ರಯೋಗಿಸೋಕ್ಕೆ ಅಷ್ಟೇನು ಸ್ವಾರಸ್ಯ ಇರಲ್ಲ. ಇದು ರಹಸ್ಯ ಅಲ್ಲ, ಇದು ಮುಚ್ಚಿಡೋಷ್ಟು ಅಗತ್ಯ ಇಲ್ಲ ಅಂತ ಅನ್ನೋಷ್ಟರ ಮಟ್ಟಿಗೆ ಸಾಮಾನ್ಯವಾದ ಮನಸ್ಥಿತಿ ವಾತಾವರಣ ಇತ್ತು ಅಂತಂದರೆ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳನ್ನು ಲೈಂಗಿಕ ದೌರ್ಜನ್ಯದಿಂದ ತಡೀಲಿಕ್ಕೆ ಸಾಧ್ಯವಾಗ್ತದೆ. ಈ ತಮ್ಮ ಜನನೇಂದ್ರಿಯಗಳ ಬಗ್ಗೆ, ಗುಪ್ತಾಂಗಗಳ ಬಗ್ಗೆ, ಅದು ಗುಪ್ತಾಂಗಗಳು ಅಂತಂದರೆ ಅವು ಗುಪ್ತವಾದ ಸೀಕ್ರೆಟ್ ಅಲ್ಲ, ಅವುಗಳು ಪ್ರೈವೇಟ್, ಖಾಸಗಿ ಅಂಗಗಳು. ಇವುಗಳನ್ನು ನಾವು ಹೇಗೆ ಆರೋಗ್ಯವಾಗಿ ಇಟ್ಕೊಳ್ಬೇಕು, ಶುಚಿಯಾಗಿ ಇಟ್ಕೊಳ್ಬೇಕು, ಅದೊಂದು ಸಹಜವಾದದ್ದು. ಮತ್ತು ವಯಸ್ಸಿಗೆ ಬಂದಾಗ ಅವರಲ್ಲಿ ಉಂಟಾಗುವಂತಹ ಹಾರ್ಮೋನ್ಗಳ ವ್ಯತ್ಯಾಸಗಳಿಂದ ಎಂತೆಂತಹ ಭಾವನೆಗಳು ಉಂಟಾಗ್ತದೆ, ಇಂತಹದನ್ನೆಲ್ಲನೂ ಸಹಜವಾಗಿ ಮಾತಾಡ್ಕೊಳ್ಳುವಂಥದ್ದಾಯಿತು ಅಂತಂದರೆ, ಮುಕ್ತವಾಗಿತ್ತು ಅಂತಂದರೆ ಎಷ್ಟೊಂದು ಪ್ರಮಾದಗಳ ಕಡಿಮೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಲೈಂಗಿಕ ಶಿಕ್ಷಣ ಅಂತನ್ನುವುದು ವಿವಿಧ ಹಂತಗಳಲ್ಲಿ ಆಯಾ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಅದು ನೀಡ್ತಾ ಹೋಗಬೇಕಾಗತ್ತೆ. ಲೈಂಗಿಕ ಶಿಕ್ಷಣ ಅಂತಂದರೆ ಸಂಭೋಗ ಅನ್ನೋಷ್ಟರ ಮಟ್ಟಿಗೆ ನಾವು ಸಂಕುಚಿತ ಮನಸ್ಥಿತಿಯಿಂದ ನೋಡುವ ಅಗತ್ಯ ಇಲ್ಲ. ಲೈಂಗಿಕವಾಗಿ
ಎಲ್ಲವನ್ನೂ ಜಗತ್ತಿನಲ್ಲಿ ಅವರು ನೋಡುವಾಗ ಎಷ್ಟೊಂದು ವಿಷಯಗಳನ್ನ ಅವರು ನೋಡ್ತಾ ಇರ್ತಾರೆ. ಆದರೆ ನಾವು ಮುಚ್ಚಿಟ್ಟಿದ್ದರೆ ಅವರು ಅದರ ಬಗ್ಗೆ ಪ್ರಾಯೋಗಿಕವಾಗಿ ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾರೆ. ಹಾಗಾಗಿ ಸುರಕ್ಷತೆಗಾಗಿ ಲೈಂಗಿಕ ಶಿಕ್ಷಣವನ್ನು ಎಷ್ಟರ ಮಟ್ಟಿಗೆ ನಾವು ಕೊಡಬೇಕು ಅಂತ ತಜ್ಞರು, ವೈದ್ಯರು ಮತ್ತು ಈ ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರಗಳಲ್ಲಿ ಇರುವಂತಹ ಪರಿಣಿತರು ಚರ್ಚೆಗಳನ್ನು ಮಾಡಿ ಇವುಗಳನ್ನು ಅಭ್ಯಾಸಕ್ಕೆ ಒಳಪಡಿಸಬೇಕು ಅಂತ ಈ ಕಾಲದ ಒಂದು ಅತ್ಯಂತ ತುರ್ತಿನ ಸಂಗತಿ ಅಥವಾ ಡಿಮಾಂಡ್ ಆಗಿರ್ತದೆ. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತಾರೆ.